ನನಗೆ ಡಾಕ್ಟರ್ ಫುಲ್ ಸರ್ಪ್ರೈಸ್ ಆಗಿ ಇವತ್ತು ಬೆಲ್ಟ್ ಎಲ್ಲ ಹಾಕಿಸ್ತಾರೆ. ನನಗೆ ಗೊತ್ತಿಲ್ಲ ಈ ಥರ ಟ್ರೀಟ್ಮೆಂಟ್ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು. ಐ ಫೀಲ್ ಲೈಕ್ ದಿಸ್ ರೋಬೋಟ್ ಫ್ರಮ್ ಎಂದಿರನ್. ಇವಾಗ ಶಾಪ್ ಹತ್ರ ಬಂದೆ ಆ್ಯಂಡ್ ಅಮ್ಮ ಮತ್ತೆ ಅಕ್ಕ ಇಲ್ಲೇ ಇದ್ದಾರೆ. ಇವಾಗ ನಮ್ಮಮ್ಮಂಗೆ ಆಸೆ ಇತ್ತು ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕು ಅಂತ ಹೇಳ್ಬಿಟ್ಟು. ಇದು ಡಿಸೈನ್ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಕೆಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ಟಾಪ್ ಮಾಡ್ಕೊಂಡು ಹೋದ್ರೆ ಅಯ್ಯೋ ಕಷ್ಟ ಇತ್ತು. ಮನೆ ದುಡ್ಡು ಕೊಡೋರು ಯಾರಿದ್ರು. ಹಾಯ್ ಹಲೋ ನಮಸ್ಕಾರ, ನಾನು ಶರಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ಅಂದರೆ 1 ಮಂತ್ ಗ್ಯಾಪ್ ಕೊಡಬೇಕಿತ್ತು. ಸೊ ಹಾಗಾಗಿ ಇವತ್ತೇನೇನು ಟ್ರೀಟ್ಮೆಂಟ್ ಮಾಡಿಸ್ಕೊತೀನಿ ಅಂತ ಹೋದ್ಮೇಲೆ ನೋಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಐ ಹ್ಯಾವ್ ನಂದು ಇನ್ನೊಂದು ಇನ್ಸೆಕ್ಯೂರಿಟಿ ಏನಪ್ಪ ಅಂತಂದರೆ ಐ ಹ್ಯಾವ್ ಅ ವೆರಿ ಬಿಗ್ ಫೋರ್ ಹೆಡ್. ಸೊ ಹಾಗಾಗಿ ಅದಕ್ಕೆ ಯಾವಾಗಲೂ ನನ್ನ ಕೂದಲು ಜಾಸ್ತಿ ಟೈ ಮಾಡಲ್ಲ. ಮೋಸ್ಟ್ಲಿ ಲೂಸ್ ಬಿಟ್ಟಿರ್ತೀನಿ ಅಥವಾ ಹಿಂಗೆ ಹಿಂದೆಗಡೆ ಕಟ್ತೀನಿ, ಈ ಥರ ಏನೋ ಕ್ರಾಫ್ಟ್ ತೆಗೆದ್ಬಿಟ್ಟು. ಸೊ ಐಮ್ ಲೈಕ್ ಅಲ್ಲಿ ಫೇಸ್ ಇಟ್ಟುಡೆ ಅಂತ ಹೇಳ್ಬಿಟ್ಟು ಫುಲ್ ಟೈಟಾಗಿ ಕಟ್ಬಿಟ್ಟಿದ್ದೀನಿ ಇವತ್ತು. ಸೊ ಗೈಸ್ ನಮ್ಮಪ್ಪ ನೋಡಿ ನನ್ನ ಮಿರರ್ ಎತ್ಕೊಂಡು ಹಿಂಗೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಶೇವಿಂಗ್ ಮಾಡೋದು. ಉಪ್ಪಿನಕಾಯಿ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀರಾ ಶೇವಿಂಗ್ ಮಾಡಬೇಕಾದ್ರೆ? ಉಪ್ಪಿನಕಾಯಿ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀರಾ? ನಮ್ಮಮ್ಮ ಇವಾಗ ದೋಸೆ ಮಾಡ್ತವ್ರೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ದೋಸೆಗೆ ಇದು ಚಟ್ನಿ ಆಗಿಲ್ವಂತೆ. ನನಗೆ ದೋಸೆ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಆದರೆ ತಿನ್ನೋಣ ಅಂದ್ಕೊಂಡಿದ್ದೀನಿ. ಬರೀ ಇದಾಗಿದೆ ಅಂತ ಹೇಳಿದ್ರು. ಆಲೂಗೆಡ್ಡೆ ಪಲ್ಯ. ಅಮ್ಮ ಮೊಟ್ಟೆ ಮತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋರೆ ನಾನು ಖಾಲಿ ಮಾಡೋದಕ್ಕೆ. ಮೊಟ್ಟೆ ಬೇಯಿಸಿದ್ದಾರೆ, ಇದನ್ನು ಸುಲ್ಕೋಬೇಕು. ಈಗ ಜಸ್ಟ್ ನಾನು ತಿಂಡಿ ಆಯಿತು. ಆ್ಯಂಡ್ ಅಮ್ಮ ಶಾಪಿಗೆ ಹೋಗ್ತಾರೆ ಅನ್ಸುತ್ತಲ್ಲಮ್ಮ. ಸೊ ಅಮ್ಮ ಶಾಪಿಗೆ ಹೋಗ್ತಾರೆ. ಆ್ಯಂಡ್ ಸೀರೆ ಇಲ್ಲೇ ಇಟ್ಟಿದ್ದಾರೆ. ಒಂದು ಪ್ರಾಪರಾಗಿ ನಮ್ಮ ಡಿಸೈನರ್ಸ್ ಕೈಲಿ ಹೊಲ್ಸೋಣ ಅಂತೇಳ್ಬಿಟ್ಟು ಹೇಳಿದ್ದೀನಿ ನಮ್ಮಮ್ಮಂಗೆ. ನಮ್ಮಮ್ಮ ಸೊ ದಟ್ ಅದು ಕರೆಕ್ಟಾಗಿ ಆಗಲಿ ಅಂತ. ಬಟ್ಟೆಗಳು ಚೆನ್ನಾಗಿ ಕುತ್ಕೊಂಡಾಗ ಆಗೋ ಖುಷಿನೇ ಬೇರೆ ಗೈಸ್. ಸೊ ಹಾಗಾಗಿ ದುಡ್ಡು ಹೋದರೆ ಹೋಯ್ತು, ದುಡ್ಡು ಬರುತ್ತೆ ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಹಾಕ್ಕೊಳ್ಳೋ ಬಟ್ಟೆನ ಚೆನ್ನಾಗಿ ಹಾಕ್ಕೊಂಡಲ್ಲ ಇದ್ದರೆ ನಮಗೆ ಅವತ್ತು ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಹೇಳಿ ಇಡ್ಸಿದ್ದೀನಿ. ಸೊ ನಂದು ಏನಾದ್ರು ಕೊಡೋಕೆ ಹೋದಾಗ ಒಟ್ಟಿಗೆ ಹೋಗಿ ಕೊಟ್ಟು ಹೊಲಿಸ್ಬೇಕು. ಹೋಗೋಣ ಅಮ್ಮ ಅತಿ ಶೀಘ್ರದಲ್ಲಿ. ಈಗ ನಾನು ಕ್ಯಾಬ್ ಬುಕ್ ಮಾಡಬೇಕು ಗೈಸ್. ಸೊ ಲೆಟ್ಸ್ ಗೋ ಗೈಸ್. ನಾನಿವತ್ತು ಈ ಒಂದು ಔಟ್ಫಿಟ್ನ ಹಾಕಿದ್ದೀನಿ. ಸೊ ಇವಾಗ ಹೋಗುವ ಕ್ಲಿನಿಕ್ಗೆ ಗೈಸ್. ಫೈನಲಿ ನಾನು ಇವಾಗ ನಮ್ಮ ಕ್ಲಿನಿಕ್ನ ರೀಚ್ ಆಗಾಯಿತು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರಿ ಏನೇನು ಮಾಡಿಸ್ಕೊತೀನಿ ಇವತ್ತು ಅಂತ ಹೇಳ್ಬಿಟ್ಟು. ಫೈನಲಿ ನಾನು ಬಂದು ಮಲ್ಕೊಂಡಿದ್ದೀನಿ. ದ ಥಿಂಗ್ ಈಸ್ ನಾನು ಸ್ವಲ್ಪ ಇಲ್ಲಿ ಲಿಫ್ಟ್ ಬೇಕು ಅಂತ ಹೇಳಿದೆ. ಬಿಕಾಸ್ ಈ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ಕಾಣಿಸ್ತಿದೆ ಅನಿಸ್ತು. ಸೊ ಸ್ವಲ್ಪ ಈ ಥರ ಲಿಫ್ಟ್ ಬರೋ ಥರ ಮಾಡ್ತಾರೆ ಸ್ವಲ್ಪ. ಅಂದರೆ ಒಂದು ಸೆಷನ್ ಅಷ್ಟು ಗೊತ್ತಾಗಲ್ಲ. ನನ್ನ ಕಣ್ಣಿನ ರಪ್ಪೆಲ್ಲ ಬಿದ್ದೋಗ್ಬಿಡುತ್ತೆ. ಸೊ ಅದು ಮತ್ತು ಇಲ್ಲಿ ಲಾಸ್ಟ್ ಟೈಮ್ ಐಫು ಮಾಡಿ ನೋಡಿರ್ಬೋದು. ಟೋಟಲಿ 3 ಸೆಷನ್ ಮಾಡ್ತಾರೆ. ಸೊ ಹಾಗಾಗಿ ಇನ್ನೂ ಒಂದು ಸೆಷನ್ ಮಾಡಿಸ್ಬೇಕು ಅದು ಕೂಡ. ಸೊ ಇವತ್ತೊಂದು ಸೆಷನ್ ಆಗುತ್ತೆ. ಇಲ್ಲಿಗೆಲ್ಲ ಇವಾಗ ನಮ್ಮಿಂಗ್ ಕ್ರೀಮ್ ಹಾಕ್ತಾರೆ. ಆ್ಯಂಡ್ ನಮ್ಮ ಅದಿತಿ ಅವ್ರು ಕೂಡ ಇಲ್ಲೇ ಇದ್ದಾರೆ. ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಊರಿಗೆ ಹೋಗ್ಬಿಟ್ಟಿದ್ರು, ಇವತ್ತು ಸಿಕ್ಕಿದ್ದಾರೆ. ಈಗ ನನಗೆ ಬೆಲ್ಲಿ ಕೂಡ ಏನೋ ಬೆಲ್ಟ್ ಹಾಕಿದ್ದಾರೆ. ಸೊ ದಟ್ ಹೆಲ್ಪ್ಸ್ ವಿತ್ ಸ್ಕಿನ್ ಟೈಟ್ನಿಂಗ್ ಅಂತೆ. ನಾಟ್ ಫಾರ್ ವೆಯ್ಟ್ ಲಾಸ್ ಆ್ಯಂಡ್ ಎನಿಥಿಂಗ್, ಬಟ್ ಸ್ಕಿನ್ ಟೈಟ್ನಿಂಗ್ ಅಂತೆ. ನನಗೆ ಡಾಕ್ಟರ್ ಫುಲ್ ಸರ್ಪ್ರೈಸ್ ಆಗಿ ಇವತ್ತು ಬೆಲ್ಟ್ ಎಲ್ಲ ಹಾಕಿಸ್ತಾರೆ. ನನಗೆ ಗೊತ್ತಿಲ್ಲ ಈ ಥರ ಟ್ರೀಟ್ಮೆಂಟ್ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೋಡೋಣ. ಆ್ಯಂಡ್ ನನ್ನ ಬೆಲ್ಲಿ ಪೀಸಿಂಗ್ ಇದೆಲ್ಲ, ಸೊ ಅದು ಎಲ್ಲ ನೋಡ್ಬಿಟ್ಟು ಅದನ್ನು ಹಾಕಿದ್ದಾರೆ. ಸೊ ದಟ್ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಏನಾದ್ರು ಪುಟ್ ಅನಸ್ತೇಷಿಯಾ ಫಾರ್ ಮೈ ಫೇಸ್. ನಮ್ಮಿಂಗ್ ಕ್ರೀಮ್, ಸಾರಿ ನಮ್ಮಿಂಗ್ ಕ್ರೀಮ್ ಗೈಸ್. ಸೊ ಇಡ್ಲಿಗೆ ಸ್ವಲ್ಪ ಹಾಕ್ತಾರೆ, ಇಡ್ಲಿಗೆ ಆ್ಯಂಡ್ ಇಲ್ಲಿ ಫುಲ್ ಹಾಕ್ತಾರೆ. ನೋಡಿ ಎಷ್ಟು ಫ್ಯಾಟ್ ಇದೆ. ಹಿಂಗಂತ ಎಲ್ರಿಗೂ ಬರುತ್ತೆ, ಬಟ್ ಯಾ ಇದೆಲ್ಲ ಫುಲ್ ತಣ್ಣಗಿದೆ ಗೈಸ್. ಏನೇನೋ ಆಗ್ತವ್ರೆ. ಐ ಫೀಲ್ ಲೈಕ್ ದಿಸ್ ರೋಬೋಟ್ ಫ್ರಮ್ ಎಂದಿರನ್. ಗೈಸ್ ಇವಾಗ ಬಟ್ಟೆ ಎಲ್ಲ ಹಾಕಿಟ್ಟಿದ್ದಾರೆ. ಈಗ ನನಗೆ ನಮ್ಮಿಂಗ್ ಕ್ರೀಮ್ ಹಾಕ್ತಾರೆ. ಸೊ ಇಲ್ಲೆಲ್ಲ ನಮ್ಮಿಂಗ್ ಕ್ರೀಮ್ ಹಾಕಿದ್ಮೇಲೆ ನಾನು ಹೇಳೋದೆಲ್ಲ ಫುಲ್ ಗಟ್ಟಿ ಫೀಲ್ ಆಗುತ್ತೆ ಸ್ಕಿನ್ನೆಲ್ಲ. ಇಲ್ಲಿ ನೋಡಿ ರೆಕಾರ್ಡ್ ಮಾಡ್ತಿರೋದು ನನ್ನ. ಇವತ್ತು ನಮ್ಮ ಡಾಕ್ಟರ್ ಇವತ್ತು ತುಂಬ ದಿನ ಆದಮೇಲೆ ಸಿಕ್ಕಿದ್ರು. ಲಾಸ್ಟ್ ಟೈಮ್ ಪಾರ್ಟಿಲಿ ಸಿಕ್ಕಿದ್ರು ನೋಡಿ. ನಮ್ಮ ಡಾಕ್ಟರ್ನ ಎಷ್ಟು ಕೂಲು, ಫುಲ್ ಅವರು DJ ಪಾರ್ಟಿಗೆಲ್ಲ ಹೋಗ್ತಾರೆ. ನಾನಿವತ್ತು ಫೇಸ್ಗೆ ಹೈಫು ಟ್ರೀಟ್ಮೆಂಟ್ ಮಾಡಿಸಿದ್ದು. ಸೊ ಅದು ಸ್ವಲ್ಪ ನನ್ನ ಜಾ ಕೂಡ ಶೇಪ್ ಮಾಡಿ ಫೇಸ್ ಲಿಫ್ಟ್ ಮಾಡುತ್ತೆ. ಸೊ ಗೈಸ್ ಇವತ್ತು ನನಗೆ ಪೀಕು ಲೇಸರ್ ಕೂಡ ಮಾಡಿದ್ರು. ಸೊ ಬೇಸಿಕಲಿ ನನಗೆ ಇಲ್ಲಿ ಸ್ಪೆಕ್ಸ್ ಹಾಕಿ ಏನು ಮಾರ್ಕ್ ಆಗಿದೆ ಅದಕ್ಕೆ ಒಂದು 5-6 ಸೆಷನಲ್ಲಿ ಹೋಗುತ್ತೆ ಡಾರ್ಕ್ನೆಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಅದಾಯಿತು. ಆ್ಯಂಡ್ ಫೇಸ್ ಹೈಫು ಕೂಡ ಆಯಿತು. ಇದಕ್ಕೂ ಮಾಡಿದ್ದಾರೆ. ಇದು ಸ್ವಲ್ಪ ಶೇಪ್ ಆಗುತ್ತೆ. ಇನ್ನೂ ಒಂದು ಸೆಷನ್ ಇದೆ ಇದ್ರದ್ದು, ನೋಡೋಣ ಅವಾಗೆಲ್ಲ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು
ವೇಸ್ಟ್ ಕೂಡ ಏನೋ ಮಾಡಿದ್ರಲ್ಲ, ಸೊ ಅದು ಸ್ಕಿನ್ ಏನೋ ಟೈಟ್ ಮಾಡುತ್ತಂತೆ. ಸೊ ನನಗೆ ಡಾಕ್ಟರ್ ಫುಲ್ ಸರ್ಪ್ರೈಸ್ ಆಗಿ ಕಾಂಪ್ಲಿಮೆಂಟರಿ ನಂಗೆ ಆ ಟ್ರೀಟ್ಮೆಂಟ್ನ ಕೊಟ್ಟರು. ಟ್ರೈ ಮಾಡಿದ್ದು ಇಷ್ಟ ಆದರೆ ಬೇಕಂದರೆ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ಶಾಪ್ ಹತ್ರ ಬಂದೆ ಆ್ಯಂಡ್ ಅಮ್ಮ ಮತ್ತು ಅಕ್ಕ ಇಲ್ಲೇ ಇದ್ದಾರೆ. ಇವಾಗ ಅಕ್ಕ ಶಾಪಿಗೆ ಹೋಗಿ ನಾವು ರಾಮೆನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಫ್ರಮ್ ದ ಲಿಫ್ಟ್. ಲಾಸ್ಟ್ ಟೈಮ್ ತಿಂದಾಗ ಇಷ್ಟ ಆಗಿತ್ತು, ನಿಮಗೆ ತೋರಿಸಿದ್ದೆ ಬ್ಲಾಗಲ್ಲಿ. ಸೊ ಮತ್ತೆ ತಿನ್ನೋಣ ಅಂತ ಹೇಳ್ಬಿಟ್ಟು ಅಕ್ಕ ಶಾಪಿಗೆ ಬಂದೆ. ಸೊ ಇವಾಗ ಇದನ್ನು ತಿನ್ನುವ ಗೈಸ್. ಇವಾಗ ಫೈನಲಿ ಮನೆಗೆ ಬಂದು ನನ್ನ ಟಾಪ್ ಏನಿದೆ ಚೇಂಜ್ ಮಾಡಿಕೊಂಡು ನಮ್ಮ ಅಮ್ಮಂದು ಬ್ಲೌಸ್ ಹೊಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ನ, ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಎರಡೂ ಎತ್ಕೊಳ್ಳೋದಕ್ಕೆ ಹೇಳಿದ್ದೀನಿ, ಒಂದೇ ಹೊಲಿಸ್ತೀನಿ ಅಂತಿದ್ರು. ನಮ್ಮ ಅಮ್ಮಂಗೆ ಡೌಟು ಕರೆಕ್ಟಾಗಿ ಆಗುತ್ತೋ ಇಲ್ವೋ ಅಂತ. ಸೊ ಗೈಸ್ ಫೈನಲಿ ಲಿಫ್ಟ್ ಹತ್ರ ಬಂದ್ವಿ. ಅಮ್ಮನೂ ನನ್ನ ಜೊತೆ ಬಂದರು. ಅಮ್ಮ ಅಂತೂ ಫುಲ್ ಗಾಡೀಲಿ ಕಾರಲ್ಲಿ ನಿದ್ದೆ ಹೋಗ್ಬಿಟ್ಟಿದ್ರು. ಇನ್ನೊಂದೇನಂತಂದರೆ ನನ್ನ ಫ್ಲೋರೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಎಲ್ಲದನ್ನು ಪ್ರೆಸ್ ಮಾಡ್ಬಿಡ್ತೀನಿ. ಓಪನ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋಣ. ಏನು ತಪ್ಪು ಗೈಸ್, ನೋಡ್ಕೊಂಡು ಹೋಗೋಣ, ಏನು ಪ್ರಾಬ್ಲಮ್ ಇಲ್ಲ, ಟೈಮ್ ಇದೆ ತುಂಬ. ಇವಾಗ ನಮ್ಮಮ್ಮ ಫುಲ್ ಏನೇನು ಮೆಷರ್ಮೆಂಟ್ ಏನೇನು ಬೇಕು ಎಲ್ಲ ಕೊಟ್ಬಿಡ್ಲಿ ಅವರೇ. ಸೊ ಇಲ್ಲೊಂದು ಬ್ಲೌಸ್ ನೋಡಿದೆ, ಇದೇನು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ನಂಗೆ ಈ ಥರ ಡಿಸೈನ್ ಇಷ್ಟ ಆಗುತ್ತೆ ಹೆಣ್ಸಲ್ಲಿ. ಇದೆಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿರೋ ಬ್ಲೌಸಸ್ ಇದೆ ಇಲ್ಲಿ. ಇಲ್ಲೊಂದು ತೋರಿಸ್ತೀನಿ, ವೈಟ್ ಕಲರ್ ಒಂದು ಮಾಡಿದ್ದಾರೆ. ಇದು ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ. ಐ ಟೋಟಲಿ ಲೈಕ್ ದಿಸ್ ಒನ್. ಈ ಥರ ಒಂದು ಹೊಲಿಸ್ಕೋಬೇಕು ಗೈಸ್, ಬಟ್ ಯಾವುದಕ್ಕೆ ಹಾಕೊಳ್ಳೋದು ಗೊತ್ತಿಲ್ಲ. ಈ ಥರ ಅದೊಂದಷ್ಟು ಲೆಹೆಂಗಾಸ್ ಇದೆ ರೆಂಟಿಗೆ ಅನಿಸುತ್ತೆ ಗೈಸ್. ನಮ್ಮ ಅಮ್ಮಂದು ಮೆಷರ್ಮೆಂಟ್ ತೊಗೋತಾ ಇದ್ದಾರೆ ಆ್ಯಂಡ್ ನಾನು ತೋರಿಸ್ತೀನಿ ಯಾವ ಥರ ಬ್ಲೌಸ್ನ ಅಂತ ಹೇಳ್ಬಿಟ್ಟು. ಸೊ ನನಗೆ ಈ ಬ್ಲೌಸ್ ಕೂಡ ತುಂಬ ಇಷ್ಟ ಆಯಿತು. ಅಮ್ಮನ ಬ್ಲೌಸ್ ಕೂಡ ಸ್ವಲ್ಪ ಇದೇ ಥರ ಪಿಂಕ್ ಕಲರ್ ಬರುತ್ತೆ. ಸೊ ಈ ಗ್ರೀನ್ ಸ್ಟೋನ್ಸ್ ಬದಲು ರೆಡ್ಡಲ್ಲಿ ಮೆರೂನ್ ಥರ ಮಾಡ್ತಾರೆ. ಇಷ್ಟೊಂದು ಡಿಸೈನ್ಸ್ ಎಲ್ಲ ಮಾಡಲ್ಲ. ಇಲ್ಲಿ ಸ್ವಲ್ಪ ಹೆಂಗೆ ಡಿಸೈನ್ ಕೊಟ್ಬಿಟ್ಟು ಮತ್ತು ಇಲ್ಲಿ ಒಂದು ಸೈಡ್ ಈ ಥರ ಡಿಸೈನ್ ಕೊಡ್ತಾರೆ. ಸೊ ಐ ರಿಯಲಿ ಲೈಕ್ ದಿಸ್ ಇಸ್ ಆಲ್ಸೋ ಲೈಕ್ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ ಬ್ಯೂಟಿಫುಲ್ ಆಗಿದೆ ಇದು. ಎಷ್ಟು 10.5 ಬರ್ತಿದೆ. ಸೊ ಇವ್ರು ವೇರ್ ಮಾಡಿರೋ ಬ್ಲೌಸಿನೂ ಅಷ್ಟೇ ಇದೆ. ಹಾಂ ಓಕೆ. ಬೇರೆ ನೋಡಿ ಡಿಸೈನ್ ಏನಾದ್ರು ಬೇರೆ ಬೇಕೇನಮ್ಮ? ನೆಕ್ ಡಿಸೈನ್ ಇಲ್ಲ, ಅದು ಚೇಂಜ್ ಮಾಡಲ್ಲ. ಸ್ಕ್ವಯರ್ ಬ್ಲೌಸ್ ಎರಡೇ ಹೊಲ್ಸೋದು ನಾನು. ಇದ್ರ ಥರನೇ ಇಟ್ಬಿಡಿ. ಇದು ಚೆನ್ನಾಗಿದೆಮ್ಮ, ಹಿಂಗೆ ಇಟ್ಬಿಡ್ರಿ, ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಇದು ಡಿಸೈನ್ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಕೆಳಗಡೆ ಚೆನ್ನಾಗಿದೆ ನೋಡಿ. ಇದು ಯಾವುದೋ ಸ್ಕರ್ಟ್ ಅಂತೆ, ಅದಕ್ಕೆ ಈ ಥರ ಮಾಡಿದ್ದಾರೆ. ತುಂಬ ಐ ಫೆಲ್ಟ್ ಇಟ್ ಇಸ್ ವೆರಿ ನೈಸ್ ಅಂತ. ಅದನ್ನು ಕುಂದನ್ ಸ್ಟೋನ್ಸ್ ಎಲ್ಲ ಹಾಕಿದ್ದಾರೆ ಅಂತ. ಇದು ಕುಂದನ್ ಸ್ಟೋನ್ಸ್ ಅಂತ. ಸೆಕೆಂಡ್ ಒನ್ ಅದರದ್ದು. ಇದು ಎಲ್ಬೋ ಸ್ಲೀವ್ಸು, ಬಟ್ ಅದರಲ್ಲಿ ಫುಲ್ ಸ್ಲೀವ್ಸ್ ಇದೆ. ಆಯ್ತು, ಫುಲ್ ಇದಲ್ಲ, ಬಟ್ ತುಂಬ ಚೆನ್ನಾಗಿದೆ. ಲೈಕ್ ಡಿಟ್, ಲುಕ್ಸ್ ನೈಸ್ ಆ್ಯಕ್ಚುಲಿ. ಇಲ್ಲಿ ನೋಡಿ ಬ್ಲೌಸಲ್ಲೆಲ್ಲ ಡಿಸೈನ್ ಮಾಡ್ತಾರಲ್ಲ, ಸೊ ಅದನ್ನು ಇದೇ ಥರ ಈ ಥರ ಎಲ್ಲ, ಸೊ ಅದನ್ನು ಹಿಂಗೆ ಮಾಡೋದು. ಅದನ್ನು ಕುತ್ಕೊಂಡು ಮಾಡ್ತಾ ಇದ್ದಾರೆ ಒಂದಾಗೇನೆ. ಎಷ್ಟು ಪೇಷನ್ಸ್ ಹಿಡಿಯುತ್ತದೆ. ಸೊ ಗೈಸ್ ನಮ್ಮಮ್ಮ ಏನಂತವ್ರೆ ಅಂತಂದರೆ, ಬ್ಲೌಸ್ ಮಾಡಿಸೋ ದುಡ್ಡಿಗೆ ಇನ್ನೊಂದು ಸೀರೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಟೋಟಲಿ 3,700 ಆಯಿತು. ಬಟ್ ನನ್ನ ಪ್ರಕಾರ ಚೆನ್ನಾಗಿ ಹೊಲ್ಕೊಡ್ತಾರೆ ಅಂತಂದರೆ ವೈ ನಾಟ್ ಪೇ ಗೈಸ್. ಅಂದರೆ ಹಾಕೊಂಡಾಗ ಅದೊಂದು ಖುಷಿ ಇರಬೇಕು. ನಾನು ಕೂಡ ಅಮ್ಮ ಯಾವಾಗಲೂ ಈ ಥರ ಡಿಸೈನರ್ಸ್ ಕೈಲಿ ಹೊಲಿಸಿಲ್ಲ. ಸೊ ಹಾಗಾಗಿ ಅದು ಒಂದು ಎಕ್ಸ್ಪೀರಿಯನ್ಸು. ಸೊ ಹಾಗಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಏನು ಹೇಳೋಕೆ ಹೋಗಲಿಲ್ಲ. ಹಂಗಾಗಿ ಇಟ್ಸ್ ಓಕೆ ಕಣಮ್ಮ, ಒಂದೊಂದು ಸಲ ನಮ್ಮ ಮೇಲೆ ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ಏನಿದೆ. ಬ್ಲೌಸ್ ಹಾಕೊಂಡಾಗ ಖುಷಿ ಆಗ್ಬೇಕು ತಾನೆ. ನಮ್ಮಮ್ಮ ಹೆಂಗೆಲ್ಲ ಥಿಂಕ್ ಮಾಡ್ತಾರೆ ಅಂತಂದರೆ ನಾವು ಥಿಂಕ್ ಮಾಡೋಕ್ಕಾಗಲ್ಲ. ಹಂಗೆ ನಾವು ಬಂದಿರೋದು ಹೆಂಗೆ ಅಲ್ಲ, ಮನೆ ಡಿಗ್ರಿ ಕ್ಲಾಸ್ ಆಗಿಲ್ಲ, ಏನು ಮಾಡೋಂಗಿಲ್ಲ. ಆ ಥರ ಮೈಂಡ್ ಸೆಟ್. ನಾನು ಇನ್ನೇನಿಂದ ಬಂದಿರೋದು. ನೀವು ಜಾಸ್ತಿ ಚೆನ್ನಾಗಿ ದುಡಿತಿದ್ದೀರಾ ಮೇಡಮ್ ಅವರು. ನಾವು ಅಷ್ಟು ದುಡ್ಡಿಲ್ವಲ್ಲ, ದುಡ್ಡಿದ್ದು ನಮ್ಮದೇ ಕಮಿಟ್ಮೆಂಟ್ ಇತ್ತು. ಹಂಗಾಗಿ ನಾವೇನು ಶೋಕಿ ಮಾಡೋಂಗಿರಲಿಲ್ಲ. ಗೊತ್ತಾ, ನೀವು ಮಾಡಲಿಲ್ಲ ಅಂತ ಹೇಳ್ರಿ, ನಿಮ್ಮನ್ನು ನೀವು ಸ್ಟಾಪ್ ಮಾಡ್ಕೊಂಬಿಟ್ರಿ. ಅದೆಲ್ಲ ಮೈಂಡಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋದ್ರೆ ಅಯ್ಯೋ ಕಷ್ಟ ಇತ್ತು. ಮನೆ ದುಡ್ಡು ಕೊಡೋರು ಯಾರಿದ್ರು? ಆಗಲ್ಲ, ಕಷ್ಟ. ನಿಮ್ಮ ಅಪ್ಪದ ನೋಡಿದ್ರೆ ಒಂದಿನ ಮಾಡೋದು 4 ದಿನ ಕೆಲಸ ಇರ್ತಿರಲಿಲ್ಲ. ಏನು ಮಾಡಬೇಕಿತ್ತು? ಆಗಲ್ಲ, ಹಂಗೆಲ್ಲ ಫ್ಯಾಷನ್ನ ಮಾಡಿದ್ರು ನಿಮಗೆ ಎಷ್ಟು ಮಟ್ಟಕ್ಕೆ ಬಿಡೋಕೆ ಆಗ್ತಿರ್ಲಿಲ್ಲ. ಕಷ್ಟ. ಐಬ್ರೋಸ್ ಯಾವಾಗ ಮಾಡಿಸ್ತೀರಾ ನಿಮ್ಮದು? ಮಾಡ್ಸಕ್ಕೆ ಅದೇ ಇದಕ್ಕೆ ಹೋಗ್ಬೇಕು, ಕುದುರೆಗೆರೆಗೆ. ಹೌದಾ? ಹೋಗೇ ಇಲ್ಲ, ಅದೇ ದೊಡ್ಡಮ್ಮ ಕರಿತೈತೆ. ಇವತ್ತು ಹೋಗೋಣ ಅನ್ಕೊಂಡು ಇವತ್ತು ಹೋಗ್ಬರಂಗಿರೋ ಹೋಗ್ಬರ್ರಿ. ಅಯ್ಯ ನಿಮ್ಮ ಅಪ್ಪ ಬಾ 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 ಅಂತಿದ್ದ. ಸೊ ಗೈಸ್ ಇತ್ತೀಚೆಗೆ ನಮ್ಮ ಅಪ್ಪಂಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಅಮ್ಮ ಇಲ್ದೆಲ್ಲ ಇರೋಕ್ಕಾಗಲ್ಲ ಅಪ್ಪಂಗೆ. ಸೊ ತುಂಬ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಮುಂಚೆ ಹೆಂಗಿತ್ತು ಅಂತಂದರೆ ಅಮ್ಮ ಹೋದ್ರೆ ಸಾಕು ಅನ್ನೋಕ್ಕಾಗಿರ್ತಿತ್ತು. ಅಮ್ಮ ಜಗಳ ಮಾಡೋರು ಮುಂಚೆ. ಬಟ್ ಅಂದರೆ ಅಪ್ಪನೂ ಫಸ್ಟಿಗೆ ಹೋಗಿರಲಿಲ್ಲ ಬೆಂಗಳೂರಿಗೆ ಮೂವ್ ಆಗೋದಕ್ಕೆ. ಬಿಕಾಸ್ ಸ್ವಂತ ಊರು ಬಿಟ್ಬಿಟ್ಟು ಬರೋದು ಅಂತಂದರೆ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಅಲ್ವಾ, ಎಸ್ಪೆಷಲಿ ಅಲ್ಲೇ ಹುಟ್ಟಿ ಬೆಳೆದವ್ರಿಗೆ. ನಮ್ಮಮ್ಮಗೆ ಆಸೆ ಇತ್ತು ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕು ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಫುಲ್ಲು ತುದಿಗಾಲಲ್ಲಿ ನಿಂತಿದ್ರು, ಯಾರು ಬಂದು ಕರ್ಕೊಂಡೋದ್ರೆ ಸಾಕಪ್ಪ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು. ಸೊ ಅವಾಗಲೇ ನಾನು ಹೇಳಿದೆ ಅಮ್ಮಂಗೆ ಕೆಲಸ ಬಿಟ್ಟು ಬರ್ರಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಇವಾಗ ಓಕೆನಮ್ಮ, ಇವಾಗ ಓಕೆ ಅನ್ಸುತ್ತಾ? ಅಲ್ಲೇ ಓಕೆ ಇತ್ತು ಅನ್ಸುತ್ತಾ? ಅಲ್ಲೇನಿರ್ಬೇಕಂತ ಅನ್ನಿಸ್ತಿಲ್ಲ. ಅಲ್ಲೇ ಓಕೆ ಇತ್ತು ಅನ್ಸುತ್ತಾ? ಅಲ್ಲೇನಿರ್ಬೇಕಂತ ಅನ್ನಿಸ್ತಿಲ್ಲ. ಅಲ್ಲೇನಿರ್ಬೇಕಂತ ಅನ್ನಿಸ್ತಿಲ್ಲ. ಅಲ್ಲೇನಿರ್ಬೇಕಂತ ಅನ್ನಿಸ್ತಿಲ್ಲ. ಅಲ್ಲೇನಿರ್ಬೇಕಂತ ಅನ್ನಿಸ್ತಿಲ್ಲ. ಅಲ್ಲೇನಿರ್ಬೇಕಂತ ಅನ್ನಿಸ್ತಿಲ್ಲ.
ಇಲ್ಲಿ ಓಕೆನಾ? ಇಲ್ಲಿ ಓಕೆ ಇದೆ. ಸಿಕ್ಕಿಲ್ಲ ಅಲ್ಲೇ ಹೋಗ್ಬೇಕಂತ ಆಸೆ ಪಟ್ಟು ಸಪೋರ್ಟ್ ಯಾರು ಮಾಡಲ್ಲ ಕಣಮ್ಮ. ಗೈಸ್ ನನ್ನ ಪ್ರಕಾರ ನನಗೆ ಏನು ಅನಿಸುತ್ತೆ ಗೊತ್ತಾ, ನನಗೆ ಗೋಲ್ಡ್ ಸೂಟ್ ಆಗಲ್ಲ ಅನ್ಸುತ್ತೆ. ನೋಡಿ ಸಿಲ್ವರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನ್ನ ಮೇಲೆ, ಬಟ್ ಗೋಲ್ಡ್ ಸೂಟ್ ಆಗಲ್ಲ ಅನ್ಸುತ್ತೆ ನನ್ನ ಸ್ಕಿನ್ಗೆ. ಏನೋ ಆಫ್ ಅನ್ಸುತ್ತೆ. ಅದಕ್ಕೆ ಇಯರಿಂಗ್ಸ್ ಹಾಕಿದ್ದು ಬಿಚ್ಚಿಟ್ಬಿಟ್ಟೆ. ಸಕ್ಕರೆ ಗೈಸ್ ಬೆಂಗಳೂರಲ್ಲಿ. ಆ್ಯಂಡ್ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಅಷ್ಟು ಟೈಮ್ ಆಗೋಗುತ್ತೆ. ಎಷ್ಟು ದೂರ ಇದೆ ಗೊತ್ತಾ ನಮ್ಮ ಮನೆ. ಎಲ್ಲಿಗೆ ಹೋಗ್ಬೇಕು ಅಂದ್ರೂ ದೂರ. ಇವಾಗ ಒಳ್ಳೆ ಜಾಗ ಬೇಕು, ಒಳ್ಳೆ ಜಾಗದಲ್ಲಿ ಇರಬೇಕು ಅನ್ನೋದೊಂದಾದರೆ, ಟ್ರಾವೆಲ್ ಮಾಡಬೇಕು ಅನ್ನೋದೊಂದು. ಹಾಂ, ಫೈನಲಿ ಇವಾಗ ಮನೆಗೆ ಬಂದಾಯಿತು. ಆ್ಯಂಡ್ ಸಂಜೆ ಕೂಡ ಆಯಿತು. ಆ್ಯಂಡ್ ಸಖತ್ ಟಯರ್ಡ್ ಕೂಡ ಆಗಿದೆ ಸುತ್ತಾಡಿ. ಈಗ ಒಂದು ಮೂವಿನ ನೋಡಿಕೊಂಡು ಆಮೇಲೆ ಒಂದು ಸ್ವಲ್ಪ ತಂಗಂಗೆ ಆಡಿ ಮಲ್ಕೋಬೇಕು. ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.